ನಮಸ್ಕಾರ ಸ್ನೇಹಿತರೆ, ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಮ್ಮ ಜೀವನದಲ್ಲಿ ಒಂದು ಸತ್ಯ ಇದೆ. ಜನ್ಮ ಬಂದರೆ ಮರಣವು ಖಂಡಿತ ಬರುತ್ತದೆ. ಆದರೆ ನಮ್ಮ ಹಿರಿಯರು ಒಂದು ಮಾತು ಹೇಳುತ್ತಿದ್ದರು, ಮರಣಿಸಿದವರ ಕೆಲವು ವಸ್ತುಗಳನ್ನು ನಾವು ಬಳಸಬಾರದು ಎಂದು. ಇದು ಕೇವಲ ಅಂಧನಂಬಿಕೆ ಅಲ್ಲ, ಇದರ ಹಿಂದೆ ಆಧ್ಯಾತ್ಮಿಕ ಹಾಗೂ ಮಾನಸಿಕ ಕಾರಣಗಳೂ ಇವೆ. ಹಾಗಾದರೆ ಇಂದು ಮರಣಿಸಿದವರ ಯಾವ ವಸ್ತುಗಳನ್ನು ಬಳಸಬಾರದು ಮತ್ತು ಯಾಕೆ ಬಳಸಬಾರದು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಈ ಹೊಸ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ನೀಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡುವ. 1. ಬಟ್ಟೆಗಳು. ಹಳೆಯ ಕಾಲದಲ್ಲಿ ಹಿರಿಯರು ಹೇಳುತ್ತಿದ್ದರು, ಮರಣವಾದ ವ್ಯಕ್ತಿಯ ಬಟ್ಟೆಗಳನ್ನು ನೇರವಾಗಿ ನಾವು ಧರಿಸಬಾರದು ಎಂದು. ಯಾಕೆಂದರೆ ಆ ಬಟ್ಟೆಗಳಲ್ಲಿ ಆ ವ್ಯಕ್ತಿಯ ಎನರ್ಜಿ ಹಾಗೆಯೇ ಇರುತ್ತದೆ ಎಂದು ನಂಬುತ್ತಾರೆ. ಅದು ನಮಗೆ ದುಃಖದ ನೆನಪುಗಳನ್ನು ಮತ್ತೆ ಮತ್ತೆ ತರುತ್ತದೆ. ಆದ್ದರಿಂದ ಹಲವರು ಆ ಬಟ್ಟೆಗಳನ್ನು ದಾನ ಮಾಡುವುದು ಉತ್ತಮ ಎಂದು ಹೇಳುತ್ತಾರೆ. 2. ಹಾಸಿಗೆ ಮತ್ತು ತಲೆಯಾಣೆ. ಎರಡನೆಯದು ಹಾಸಿಗೆ ಮತ್ತು ತಲೆಯಾಣೆ. ಒಬ್ಬ ವ್ಯಕ್ತಿ ಪ್ರತಿದಿನ ಬಳಸುವ ಹಾಸಿಗೆಯಲ್ಲಿ ಅವರ ದೇಹದ ಸ್ಪರ್ಶ ಮತ್ತು ನೆನಪುಗಳು ಇರುತ್ತದೆ. ಹೀಗಾಗಿ ಕೆಲವು ಜನರು ಹೇಳುತ್ತಾರೆ, ಅದೇ ಹಾಸಿಗೆಯನ್ನು ಬಳಸಿದರೆ ಮನಸ್ಸಿಗೆ ಬೇಸರ ಮತ್ತು ನಕಾರಾತ್ಮಕ ಭಾವನೆಗಳು ಬರಬಹುದು. ಆದ್ದರಿಂದ ಅದನ್ನು ಬದಲಾಯಿಸುವುದು ಅಥವಾ ಸ್ವಚ್ಛವಾಗಿ ತೊಳೆಯುವುದು ಒಳ್ಳೆಯದು. 3. ವೈಯಕ್ತಿಕ ವಸ್ತುಗಳು. ಉದಾಹರಣೆಗೆ ಹಲ್ಲುಜ್ಜುವ ಬ್ರಷ್, ಬಾಚಣಿಗೆ, ರುಮಾಲು, ಕನ್ನಡಕ. ಇವು ತುಂಬ ವೈಯಕ್ತಿಕವಾಗಿ ಬಳಸುವ ವಸ್ತುಗಳು. ಆದ್ದರಿಂದ ಅವುಗಳನ್ನು ಬೇರೆ ಯಾರೂ ಬಳಸದೇ ಇರುವುದು ಉತ್ತಮ. 4. ಔಷಧಿಗಳು. ನಾಲ್ಕನೆಯದು ಔಷಧಿಗಳು. ಮರಣಿಸಿದ ವ್ಯಕ್ತಿಯ ಔಷಧಿಗಳನ್ನು ಬೇರೆ ಯಾರೂ ಬಳಸಬಾರದು. ಯಾಕೆಂದರೆ ಪ್ರತಿಯೊಬ್ಬರ ಆರೋಗ್ಯ ಸ್ಥಿತಿ ಬೇರೆ ಬೇರೆಯಾಗಿರುತ್ತದೆ. ತಪ್ಪಾಗಿ ಬಳಸಿದರೆ ಆರೋಗ್ಯಕ್ಕೆ ಹಾನಿಯಾಗಬಹುದು. 5. ಆಭರಣಗಳು. ಕೆಲವರು ನಂಬುವ ಪ್ರಕಾರ ಆಭರಣಗಳಲ್ಲಿ ಆ ವ್ಯಕ್ತಿಯ ಭಾವನೆಗಳು ಮತ್ತು ನೆನಪುಗಳು ಇರುತ್ತದೆ. ಆದ್ದರಿಂದ ಅದನ್ನು ನೇರವಾಗಿ ಬಳಸುವ ಬದಲು ಮೊದಲು ಪೂಜೆ ಮಾಡಿ ಅಥವಾ ಶುದ್ಧಿ ಮಾಡಿ ನಂತರ ಬಳಸುತ್ತಾರೆ. 6. ವಾಚ್ ಅಥವಾ ದಿನವೂ ಬಳಸುವ ವಸ್ತುಗಳು. ಆರನೆಯದು ವಾಚ್ ಅಥವಾ ದಿನವೂ ಬಳಸುವ ವಸ್ತುಗಳು. ಇವುಗಳನ್ನು ನೋಡಿದಾಗ ಆ ವ್ಯಕ್ತಿಯ ನೆನಪು ಮತ್ತೆ ಮತ್ತೆ ಬರುತ್ತದೆ. ಹೀಗಾಗಿ ಕೆಲವರಿಗೆ ಮಾನಸಿಕವಾಗಿ ನೋವು ಹೆಚ್ಚಾಗಬಹುದು. 7. ವಿಶೇಷ ಪೂಜೆಯ ವಸ್ತುಗಳು. ಯಾರಾದರೂ ಪೂಜೆಗಾಗಿ ವಿಶೇಷವಾಗಿ ಬಳಸುತ್ತಿದ್ದ ವಸ್ತುಗಳನ್ನು ಬೇರೆಯವರು ಬಳಸುವಾಗ ಮೊದಲು ಪೂಜೆ ಮಾಡಿ ಶುದ್ಧಿ ಮಾಡುವುದು ಒಳ್ಳೆಯದು ಎಂದು ಹೇಳುತ್ತಾರೆ. ಸ್ನೇಹಿತರೆ, ಇವುಗಳಲ್ಲಿ ಕೆಲವು ಆಧ್ಯಾತ್ಮಿಕ ನಂಬಿಕೆಗಳು ಮತ್ತು ಕೆಲವು ಸ್ವಚ್ಛತೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಕಾರಣಗಳು. ಮುಖ್ಯವಾಗಿ ನಮ್ಮ ಹಿರಿಯರು ಹೇಳಿದ ಮಾತಿನ ಅರ್ಥ ಮನಸ್ಸಿಗೆ ಶಾಂತಿ ಇರಲಿ ಮತ್ತು ಜೀವನ ಮುಂದೆ ಸಾಗಲಿ ಎಂಬುದು. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಉಪಯುಕ್ತ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.